ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ 12 ಗಂಟೆ ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸಾಯಂಕಾಲ ಮತ್ತೆ ಗಣಪತಿ ಕೂರಿಸ್ತಾ ಇದ್ದಾರೆ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಬಂದ ನಮ್ಮ ಏರಿಯಾ ಗಣೇಶ ಅನ್ನೋ ಥರ ಮತ್ತೆ ಬಂದಿದ್ದಾನೆ. ಮತ್ತೆ ನೋಡೋಕೆ ಹೋಗೋಣ. ಈ ಸರಿ ನೋಡಿದ್ರೂ ಸಮಾಧಾನನೇ ಆಗೋಲ್ಲ ಅಲ್ಲ ಗಣೇಶನ. ಅದಕ್ಕೆ ಅಲ್ಲಿ ಹೋಗಿ ನೋಡೋಣ ಅಂದ್ಕೊಂಡಿದ್ದೀನಿ. ಇವಾಗ ವೆಜಿಟೇಬಲ್ ಪಲಾವು ಮತ್ತು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮಗು ಕೂಡ ಅಡುಗೆ ಮುಗಿಸ್ಬೇಕು. ಎಲ್ಲ ಮುಗಿಸೋತ್ತೆ ಈವ್ನಿಂಗ್ ಆಗುತ್ತೆ. ಅವನು ಸಿದ್ದನ್ನು ಸ್ಕೂಲಿಂದ ಕರ್ಕೊಂಬಂದು ಮತ್ತೆ ಅವನು ಟ್ಯೂಷನ್ಗೆ ಬಿಟ್ಟು ಆಮೇಲೆ ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಇವತ್ತು ಪ್ಲ್ಯಾನಿಂಗು ಅಂತ. ಸೊ ಬೇಡ. ವೆಜಿಟೇಬಲ್ ಪಲಾವ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಷ್ಟು ಹಾಕಿದ್ರೂ ಓಕೆನೇ. ನಾನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಮಿಕ್ಸಾಗಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ತುಂಬ ಖಾರ ತಿನ್ನಲ್ಲ ಅಂತ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ಇಡೋಕ್ಕೂ ಮೊದಲೇ ಅಕ್ಕಿನ ನೆನೆಸಿಕೊಂಬಿಡಿ. ಅವಾಗಿನ್ನ ಚೆನ್ನಾಗಿ ಬೇಗ ಆಗುತ್ತೆ. ಓಕೆ, ಆ ತಕ್ಷಣಕ್ಕೆ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ಬಿಡಿಯಾಗಿ ಆಗೋದು ಕಷ್ಟ, ಮುದ್ದೆ ಆಗಿಬಿಡುತ್ತೆ. ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ 100 ಗ್ರಾಮ್ ಅಷ್ಟು ಹಾಕ್ಬೋದು. ನಾನು ಸ್ವಲ್ಪ ತುಪ್ಪ ಹಾಕೋದಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ತುಪ್ಪ ಒಂದು 30 ಗ್ರಾಮ್ ಅಷ್ಟು ಹಾಕ್ಕೊತಿದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ತುಪ್ಪ ಇಷ್ಟ ಆಗದಿದ್ದವರು ಎಣ್ಣೆನೇ ಹಾಕ್ಕೊಬೋದು. ಇದು ಚೆನ್ನಾಗಿ ಬಿಸಿ ಆಗಲಿ, ತುಪ್ಪ ಎಣ್ಣೆ ಎರಡೂ ಬಿಸಿ ಆಗುವಷ್ಟೊತ್ತಿಗೆ ನಾವು ಇಲ್ಲಿ ಮಸಾಲೆಗೆ ಸ್ವಲ್ಪ, ಇವಾಗ ಬಿರಿಯಾನಿಗೆ ಏನೇನು ಹಾಕ್ಕೊತೀವಿ ಹಾಗೆ ಇದಕ್ಕೂ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಬು ಮತ್ತು ಚಕ್ಕೆ, ಕಲ್ಲು ಹೂವು ಮತ್ತು ಲವಂಗ ಇವೆಲ್ಲ ಹಾಕಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ಬ್ರೌನ್ ಆಗಬೇಕು ಅಂತೇನಿಲ್ಲ, ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ತುಂಬ ಕ್ಯಾರೆಟ್ ಹಾಕ್ಕೊಳ್ಳಲ್ಲ. ಇವಾಗ ಸ್ವಲ್ಪ ಒಂದು 1/4 ಕಪ್ ಬೀನ್ಸು, ಆಮೇಲೆ ಸ್ವಲ್ಪ ಹೊತ್ತು ನೂಕೋಲು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಬಟಾಣಿ ಎಲ್ಲ 1/4 ಕಪ್ ಹಾಕ್ಕೊತಾ ಇದ್ದೀನಿ. ತುಂಬಾ ಹಾಕ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ಹಾಕ್ಕೊಂಡೋದಕ್ಕೆ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇವಾಗ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ತುಂಬ ಹುಳಿ ಬೇಕು ಅಂದವರು 3 ಹಾಕ್ಕೊಬೋದು. ನಾವು ಹುಳಿ ಕಮ್ಮಿ ತಿನ್ನೋದ್ರಿಂದ 2 ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ಸ್ವಲ್ಪ ಹಚ್ಚಿಟ್ಕೊಬೇಕು ಕೊತ್ತಂಬರಿ ಸೊಪ್ಪುನ, ಅದು ಹಾಕ್ಕೊಂಬಿಡ್ಬೇಕು. ಮತ್ತು ಪುದೀನೂ ಒಂದು 1/4 ಕಪ್ ಅಷ್ಟು ಹಚ್ಚಿಟ್ಕೊಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಸೊಪ್ಪಾಯಿತು, ಸೊಪ್ಪು ಫ್ಲೇವರ್ ಜಾಸ್ತಿ ಇರುತ್ತೆ ಅಂದ್ಕೊಬೋದು, ಬಟ್ ಏನಿಲ್ಲ, ಚೆನ್ನಾಗಿರುತ್ತೆ ಸೊಪ್ಪು ಫ್ಲೇವರು. ನಿಮಗೆ ಆರ್ಟಿಫಿಷಿಯಲ್ ಕಲರೇ ಬೇಕಾಗಿಲ್ಲ. ಇವಾಗ ರುಬ್ಕೊಂಡಿದ್ನಲ್ಲ, ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಆಮೇಲೆ ನೀರು ಹಾಕ್ಕೊಂಡು ಅದನ್ನು ಉಯ್ಕೊಂಬಿಡೋಣ. ಇವಾಗ ಏನಿದೆ ಆ ಮಸಾಲ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಬಿಟ್ಟು ಅದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ. ಆ ಎಣ್ಣೆ ಬಿಡೋ ಅಷ್ಟೊತ್ತಿಗೆ ನೀವು ಅಳತೆಗೆ ನೀರು ಹಾಕ್ಕೊಬೋದು. ಈ ಗ್ಲಾಸಲ್ಲಿ 2 ಗ್ಲಾಸ್ ರೈಸ್ ಬಂದಿದೆ. ಸೊ ನಾನೇನು ಮಾಡಿದ್ದೀನಿ, 1.5 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. 2 ಗ್ಲಾಸ್ ಇದಕ್ಕೆ ಹಾಕ್ಕೊಂಡೆ. ಇನ್ನೊಂದು ಗ್ಲಾಸ್ ಬಂದು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ನಾನು ಧನಿಯಾ ಪುಡಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡೋಕ್ಕೆ ಹಾಕಲ್ಲ, ಯಾಕಂದರೆ ಸೀದ್ಬಿಡುತ್ತೆ ಅಂತ. ನೀರಿಗೆ ಹಾಕ್ಕೊಂಡೆ ಆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಆ ಫ್ಲೇವರ್ಗೆ ರೈಸ್ಗೆಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ನೀರಿಗೆ ಹಾಕ್ಕೊಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಬೋದು. ಇಲ್ಲ ನಮ್ಗೆ ಗ್ರೀನ್ ಕಲರೇ ಇರಲಿ, ಅರಿಶಿನ ಬೇಡ ಅಂದರೆ ಹಾಕ್ಕೊಳ್ದೆ ಸ್ಕಿಪ್ ಮಾಡ್ಕೊಬೋದು. ನನಗೆ ಹಾಕೋ ಅಭ್ಯಾಸ, ಅದಕ್ಕೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನೀರು ಕುದೀತಾ ಇರೋ ಟೈಮಲ್ಲಿ ಉಪ್ಪು ಹಾಕ್ಕೊಂಬಿಡಿ. ಇದು ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೋ, ಕಮ್ಮಿ ಬೇಕಂದ್ರೆ ಕಮ್ಮಿ, ಕರೆಕ್ಟಾಗಿ ಬೇಕಂದ್ರೆ ಅಷ್ಟು ಹಾಕ್ಕೊಳ್ಳಿ. ನಾನು ಅರ್ಧ ನಿಂಬೆಹಣ್ಣು ಫುಲ್ಲಾಗಿ ಹಾಕ್ಕೊಳ್ಳಲ್ಲ, ಒಂದು 1/4 ಸ್ಪೂನಷ್ಟು ಹಾಕ್ಕೊತೀನಿ. ಆಮೇಲೆ ನೆನೆಸಿಟ್ವಲ್ಲ ರೈಸೆಲ್ಲ ನೀಟಾಗಿ ನೀರೆಲ್ಲ ಸೋದಿಸ್ಕೊಂಬಿಟ್ಟು ಇನ್ನು ಮಿಕ್ಕಿದ ರೈಸೆಲ್ಲ ಹಾಕ್ಕೊಂಬಿಡೋಣ. ಚೆನ್ನಾಗಿ ಹಾಕ್ಕೊಂಡು 1-2 ಸರಿ ತಿರುವ್ಕೊಳ್ಳೋಣ. ತುಂಬ ತಿರುವಕ್ಕೆ ಹೋಗಬೇಡಿ, ಯಾಕಂದ್ರೆ ನೆನೆಸಿರ್ತೀವಲ್ಲ ಅಕ್ಕಿ ಒಡ್ಕೊಂಬಿಡುತ್ತೆ, ಅವಾಗ ಬಿಡಿಯಾಗಿ ಬರೋಲ್ಲ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಅವಾಗ ಅನ್ನ ಚೆನ್ನಾಗುತ್ತೆ. ಒಂದು ಕುದಿ ಬರೋವರೆಗೂ ನೀವು ಮುಚ್ಚಬೇಡಿ, ಕುದಿ ಬಂದಮೇಲೆ ಮುಚ್ಕೊಳ್ಳಿ. ಫಸ್ಟೇ ಮುಚ್ಕೊಂಬಿಡಿರುತ್ತೆ, ತಳ ಹಿಡ್ಕೊಂಬಿಡುತ್ತೆ, ಅವಾಗ ತಿರುವಕ್ಕೆ ಜಾಗ ಇರೋಲ್ಲ. ಚೆನ್ನಾಗಿ ಕುದಿಯೋ ಟೈಮಲ್ಲಿ 2 ಸರಿ ಕುದಿಕೊಂಡು ಆಮೇಲೆ ವಿಸಿಲ್ ತೆಗೆದು 1-2 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಓಪನ್ ಮಾಡಿದ್ರೆ ಪಲಾವ್ ರೆಡಿಯಾಗಿರುತ್ತೆ. ತರಕಾರಿ ಎಲ್ಲ ಮೇಲಿದೆ ನೋಡಿ. ಇವಾಗ ಆಲ್ಮೋಸ್ಟ್ ಇದನ್ನು ಮೆಲ್ಲಗೆ ಒಂದು ಸೌಟ್ ತೊಗೊಂಡು ನೀಟಾಗಿ ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ 1-2 ಸರಿ ಮಾಡಿಕೊಂಡ್ರೆ ನೋಡಿ, ಒಂದು ಅಗಳು ಅನ್ನ ಕೂಡ ಅಂಟ್ಕೊಂಡಿಲ್ಲ, ಎಲ್ಲ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ನಿಮಗೆ ತಿನ್ನೋಕ್ಕೂ ಕೂಡ ಹಿಂಗಿದ್ರೆ ಚೆನ್ನಾಗಿರುತ್ತೆ.
ತುಂಬ ಎಣ್ಣೆ ಹಾಕಿದ್ರೂ ಚೆನ್ನಾಗಿರಲ್ಲ. ಇವಾಗ ಅದಕ್ಕೆ ಅಂತ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಮೊಸರು ಬಜ್ಜಿಗೆ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಗಿತ್ತು, ಅದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ, ಸೌತೆಕಾಯಿ ಇತ್ತು ಅಂದ್ಬಿಟ್ಟು. ಆಮೇಲೆ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಇವಾಗ ಪಲಾವ್ನ ಪ್ಲೇಟಿಗೆ ಹಾಕೊಂಬಿಡೋಣ. ಆಲ್ರೆಡಿ 1:30 ಆಗೋಗಿತ್ತು, ಊಟ ಟೈಮಿಂಗ್ಸ್ ಆಗೋಗಿತ್ತು. ಸೊ ಆಮೇಲೆ ನಾನು ಬಡಿಸ್ಕೊಂಬಿಡೋಣ, ಟೈಮ್ ಆಯಿತು. ಬಡಿಸ್ಕೊಂಡ್ಬಿಟ್ಟು ಊಟ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಆಮೇಲೆ ಸಿದ್ದನ್ನ ಕರ್ಕೊಂಬರೋಕ್ಕೆ ಟೈಮ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಊಟ ಕೊಟ್ಟೆ. ಕಿಶೋರ್ ತಿಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಆ ತರಕಾರಿ ಫ್ಲೇವರು, ತುಪ್ಪ ಹಾಕಿರೋದು ಮತ್ತು ಹಸಿರು ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಕಲರೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತು. ಊಟ ಮಾಡ್ಕೊಂಡು ಹೊರಟೆ ಸಿದ್ದನ್ನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು. ಅವನ್ನ ಕರ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ ಲೇಟ್ ಆಗಲಿಲ್ಲ. ಹಿಂಗೆ ಹೋಗಿ ಹಂಗೆ ಬಂದೆ. ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಮತ್ತೆ ನಮ್ಮ ಏರಿಯಾದಲ್ಲಿ ಗಣೇಶ ಇಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ. ಆಲ್ಮೋಸ್ಟ್ ಗಣೇಶ ವೈಪ್ ಹೋಗೇ ಇಲ್ಲ ನಮ್ಮ ಏರಿಯಾ ಪೂರ್ತಿ, ಇನ್ನೂ ಹಾಗೆ ಇದೆ. ಒಬ್ರು ಆದಮೇಲೆ ಒಬ್ರು ಇಡ್ತಾನೆ ಇದ್ದರು. ಸೊ ಗಣಪತಿನ ಬೆಳಿಗ್ಗೆ ನೋಡೋ ಅಷ್ಟೊತ್ತಿಗೆ ಮುಖ ಓಪನ್ ಮಾಡಿರಲಿಲ್ಲ. ಬೆಳಿಗ್ಗೆ 11-10 ಗಂಟೆಯಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಗಣೇಶ ಮುಖ ಎಲ್ಲ ಓಪನ್ ಮಾಡಿ ಇಟ್ಟಿದ್ರು. ನಾವು ಮತ್ತೆ ಅದೇ ರೋಡಲ್ಲಿ ಹೋದೆ ಗಣೇಶನ ನೋಡೋಣ ಅಂತ. ಅಲ್ಲಿಂದ ನೋಡಿದೆ ಗಣೇಶ ಚೆನ್ನಾಗಿತ್ತು. ಮತ್ತು ಸಾಯಂಕಾಲ ಬರಬೇಕಾಗಿತ್ತಲ್ಲ, ಅವಾಗ ಬರೋಣ ಅಂತ ಗಾಡಿ ನಿಲ್ಲಿಸ್ದೆ, ಹೊರಟುಬಿಟ್ಟೆ. ನಾನು ಸಿದ್ದನ್ನೆಲ್ಲ ಕರ್ಕೊಂಬರೋ ಅಷ್ಟೊತ್ತಿಗೆ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಪೂಜೆನೂ ಮುಗೀತು, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಹಾಕಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು. ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರನ್ನ. ಈ ಥರ ಅಲಂಕಾರ ಮಾಡಿದ್ರೆ ಅಲ್ವಾ ದೇವ್ರು ಎಷ್ಟು ಚೆನ್ನಾಗಿರುತ್ತೆ. ಈ ಅಲಂಕಾರ ನೋಡಿ ನನ್ನ ಮಗನಿಗೆ ಫುಲ್ಲು ಭಕ್ತಿ ಜಾಸ್ತಿ ಆಗೋಗಿತ್ತು. ಅವನು ಹೊರಗಡೆಯಿಂದ ಮನೆಗೆ ಬರ್ತಾನೆ, ಮನೆಯಿಂದ ಹೊರಗಡೆ ಹೋಗ್ತಾನೆ. ಬಂದು ದೇವ್ರ ಮನೆಗೆ ಅಲ್ಲೇ ಇದ್ದ ಅವನು ಫುಲ್ಲು ಕೈ ಮುಕ್ಕೊಂಡು. ಏನಪ್ಪ ಈ ಹುಡುಗನಿಗೆ ಇಷ್ಟೊಂದು ಭಕ್ತಿ ಅಂತ ಅಂದ್ಬಿಟ್ಟು ತುಂಬ ತುಂಟ ಆಗ್ಬಿಟ್ಟಿದ್ದಾನೆ. ಒಂದು ನಿಮಿಷನೂ ಇರಲ್ಲ, ಒಂದು ಸೆಕೆಂಡು ಏನೋ ಫುಲ್ಲು ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ನ ಹಿಂದ್ಗಡೆ ಇಬ್ಬರು ಇರಬೇಕು. ಮನೆಯಿಂದ ಹೊರಗಡೆ ಹೋಗ್ತಾನೆ, ಒಳಗಡೆ ಬರ್ತಾನೆ. ಅದಕ್ಕೆ ನಾನು ಸಿದ್ದನ್ನ ಸ್ವಲ್ಪ ಹೊತ್ತು ನೋಡ್ಕೊ, ಅವನ್ನ ನನ್ನ ಕೈಲೆಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ ಅವನ್ನ ಬಿಟ್ಬಿಟ್ಟಿದ್ದೆ. ಬಟ್ ಅವ್ನು ತುಂಬ ಹಠ ಮಾಡ್ತಾಯಿದ್ದ ನಾನು ಹೊರಗಡೆ ಹೋಗಬೇಕು ಅಂತ. ಹೆಂಗಿದ್ರು ಅಲ್ಲಿ ಗಣೇಶ ಹತ್ರ ಹೋಗ್ಬೇಕಲ್ವ, ಸರಿ ಅಲ್ಲಿ ಹೋಗ್ಬಿಡೋಣ, ಅವಾಗ ಸರಿ ಹೋಗ್ತಾನೆ. ಇಲ್ಲ ಅಂತಂದ್ರೆ ಹಿಂಗೆ ಅಳ್ತಾನೆ ಇರ್ತಾನೆ ಅಂತ ಅಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ವಿ ಗಣೇಶನ. ನೋಡಿ ಗಣೇಶ ಎಷ್ಟು ಚೆನ್ನಾಗಿದ್ದಾನೆ ಅಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಆಲ್ಮೋಸ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕಲರ್ಸ್ ಎಲ್ಲ ತುಂಬಿಟ್ಟಿದ್ರು. ನಾವು ಹೋಗೋ ಅಷ್ಟೊತ್ತಿಗೆ ನಾನು ಇನ್ನೂ ಬೇಗ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಮನೆಗೆ ಬಂದು ಮತ್ತೆ ಹೋಗಿ ನಾನು ರೆಡಿಯಾಗಿ ವಾಪಸ್ ಬರೋ ಅಷ್ಟೊತ್ತಿಗೆಲ್ಲ ಕಲರ್ಸ್ ಎಲ್ಲ ತುಂಬಿಟ್ಟಿದ್ರು, ಅರ್ಲಿಯಾಗಿ ಬರೋಕ್ಕಾಗಲಿಲ್ಲ. ಆಮೇಲೆ ಹುಡುಗರೆಲ್ಲ ರಂಗೋಲಿ ಬಿಡ್ತಾಯಿದ್ರು, ಆದರೂ ಇನ್ನೂ ಚೆನ್ನಾಗಿತ್ತು ಮಾತ್ರ ರಂಗೋಲಿಗೆ. ನೀವು ಕೇಳ್ಬೋದು, ನೀವು ಯಾಕೆ ರಂಗೋಲಿ ಎಲ್ಲ ಹಾಕಲ್ವಾ, ನೀವು ಕಾಂಪಿಟೇಷನ್ಗೆ ಹೋಗ್ಬೋದಾಗಿತ್ತಲ್ವಾ ಅಂತ. ನಾನು ರಂಗೋಲಿ ಹಾಕ್ತೀನಿ, ಒಂದು ರೇಂಜಿಗೆ ಹಾಕ್ತೀನಿ ಅಷ್ಟೇ, ಬಟ್ ಅಷ್ಟು ಚೆನ್ನಾಗಿ ಹಾಕೋಕ್ಕಾಗಲ್ಲ. ಮನೆ ಮುಂದೆ ಹಾಕಿದಾಗಲೇ ಕಿಶೋರು, ಇದು ರಂಗೋಲಿನಾ, ನನಗೆ ಗೊತ್ತೇ ಇರಲಿಲ್ಲ ರಂಗೋಲಿ ಎಲ್ಲ ಹಿಂಗಿರುತ್ತೆ ಅಂತ ಮನೆ ಹತ್ರನೇ ತುಂಬ ರೇಗಿಸ್ತಾ ಇರ್ತಾರೆ. ಅದಕ್ಕೆ ನಾನು ಈ ರಂಗೋಲಿ ಕಾಂಪಿಟೇಷನ್ಗಂತೂ ಹೋಗೋಕ್ಕಲ್ಲ, ಇನ್ನೂ ಆಡ್ಕೊಂಬಿಡ್ತಾರೆ ಅಂತ. ಅಲ್ಲಿ ಹುಡುಗ ಹುಡುಗಿ ಇಬ್ಬರು ಹಾಕ್ತಾಯಿದ್ರು. ಒಂದು ಹುಡುಗ ಹಾಕ್ತಾಯಿದ್ರು, ಇಲ್ಲೆಲ್ಲ ಚಿಕ್ಕ ಹುಡುಗಿರು ಸಹ ರಂಗೋಲಿ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ವೆಯ್ಟ್ ಇವತ್ತೇ ಹೇಳ್ಬಿಡ್ತಾರೆ ಅಂದ್ಕೊಂಡೆ, ಬಟ್ ಜಡ್ಜ್ ಬಂದು ಇವತ್ತೇ ಅನೌನ್ಸ್ಮೆಂಟ್ ಮಾಡಿಲ್ಲ. ಜಸ್ಟ್ ಒಂದು ಪೇಪರಲ್ಲಿ ಬರೆದು ಫೋಲ್ಡ್ ಮಾಡಿ ದೇವ್ರ ಹತ್ರ ಇಟ್ಬಿಡಿ, ನಾಳೆ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ನಾನು ಯಾವುದಕ್ಕೆ ಕೊಡ್ತಾರೋ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ, ನಾಳೆ ಬಂದರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಂದ್ಬಿಟ್ವಿ. ಬಟ್ ನೋಡ್ಕೊಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಯಾವ್ದು ಇಷ್ಟ ಇದರಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾವ ರಂಗೋಲಿ ತುಂಬ ಚೆನ್ನಾಗಿದೆ, ಇದರಲ್ಲಿ ಯಾವುದಕ್ಕೆ ಪ್ರೈಸ್ ಬಂದಿರ್ಬೋದು ಅಂತ ನಾನು ನಿಮಗೆ ನಾಳೆ ನನಗೆ ಗೊತ್ತಾಗೋದು, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಅಷ್ಟೊತ್ತಿಗೆ ನೀವು ಕಮೆಂಟ್ ಮಾಡಿ ಹೇಳಿ ಯಾವುದಕ್ಕೆ ಬಂದಿರ್ಬೋದು ಅಂತ. ನನ್ನ ವಿಡಿಯೋಗೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.